ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇವತ್ತು ಏನು ಈ ಸಿಕ್ಕಿಲ್ ಸೆಲ್ ಅನೀಮಿಯಾ ಅಂತ ಏನಿದೆ ಅದರ ವಿಶ್ವ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಇದು ಈ ಬುಡಕಟ್ಟು ಜನಾಂಗದ ಒಂದು ಅನುವಂಶಿಕ ಕಾಯಿಲೆ ಇದು. ಈ ಬುಡಕಟ್ಟು ಜನಾಂಗದಲ್ಲಿ ಹೆಚ್ಚು ಇದು ಅವರಲ್ಲೇ ಹೆಚ್ಚು ಕಾಣಿಸುವಂಥದ್ದು ಮತ್ತು ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ಹೆಚ್ಚಾಗಿರುವಂಥದ್ದು ಅಂದರೆ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು. ಇನ್ನು ಬೇರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇದ್ದರೂ ಕೂಡ ಅಲ್ಲಿ ಈ ಕಾಯಿಲೆ ಎಲ್ಲೂ ಕೂಡ ಕಾಣಬರ್ತಾ ಇಲ್ಲ. ಇಲ್ಲಿ ಮಾತ್ರ ಅವರು ಅಲ್ಲಿ ಹೆಚ್ಚಾಗಿ ಕಾಣಬರ್ತಾ ಇರ್ತಕ್ಕಂಥದ್ದು. ಅದನ್ನು ಸಂಪೂರ್ಣವಾಗಿ ಒಂದು ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದವರು 2047ನೇ ಇಸ್ವಿವರೆಗೆ ಎಲ್ಲ ಇದನ್ನು ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಉದ್ದೇಶ ಇವತ್ತು ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಅದು ಆಚರಣೆ ಮಾಡೋದ್ರ ಜೊತೆಯಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು CSR ಫಂಡ್ನಲ್ಲಿ ನಮ್ಮ ಈ 3 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಎಲ್ಲಿ ಈ ರೋಗ ಲಕ್ಷಣಗಳಿರ್ತಕ್ಕಂಥ ಆ ಜನರ ಮಧ್ಯೆ ಅವರಲ್ಲಿ ತಪಾಸಣೆ ಮಾಡುವಂಥದ್ದು ಮತ್ತು ಅವರಿಗೆ ತರಬೇತಿ ನೀಡುವಂಥದ್ದು ಮತ್ತು ಚಿಕಿತ್ಸೆ ಕೊಡುವಂಥದ್ದಕ್ಕೆ ಮತ್ತು ಇದು ಮೊದಲೇ ಪ್ರಿವೆಂಟ್ ಮಾಡಬೇಕು. ಯಾರಿಗೆ ಈ ಕಾಯಿಲೆ ಬರುವಂಥ ಅವರಲ್ಲಿರುವಂಥ ಜೀನ್ಸಲ್ಲಿ ಇರ್ತದೆ ಅವರು ಮದುವೆ ಆಗೋ ಸಂದರ್ಭದಲ್ಲಿ ಅದನ್ನು ಮ್ಯಾಚ್ ಮಾಡ್ಕೊಂಡು ಮದುವೆ ಆಗಬೇಕು. ಅವಾಗೇನಾಗುತ್ತೆ, ಮಕ್ಳಿಗೆ ಬರೋದಿಲ್ಲ. ಅದನ್ನು ನಾವು ಮಾಡಿದ್ರೆ ಇದನ್ನು ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡ್ಬೋದು. ಅದಕ್ಕೋಸ್ಕರನೇ ಈ ಒಂದು ಮುಂದಿನ 2 ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ಈ 3 ಜಿಲ್ಲೆಗಳಲ್ಲಿ ಎಲ್ಲರ ಒಂದು ತಪಾಸಣೆ ಮತ್ತು ಪರೀಕ್ಷೆ ಎಲ್ಲವನ್ನು ಕೂಡ ಮಾಡಿಸಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಇಂಡಿಯನ್ ಆಯಿಲ್ ಕಂಪನಿಯವರು ಕೂಡ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಒಂದು ನವೀನವಾದಂಥ ಒಂದು ಅದನ್ನು ತಪಾಸಣೆ ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ. ಇವತ್ತು ಏನು ಈ ಸಿಕ್ಕಿಲ್ ಸೆಲ್ ಅನೀಮಿಯಾ ಅಂತ ಏನಿದೆ ಅದರ ವಿಶ್ವ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಇದು ಈ ಬುಡಕಟ್ಟು ಜನಾಂಗದ ಒಂದು ಅನುವಂಶಿಕ ಕಾಯಿಲೆ ಇದು. ಈ ಬುಡಕಟ್ಟು ಜನಾಂಗದಲ್ಲಿ ಹೆಚ್ಚು ಇದು ಅವರಲ್ಲೇ ಹೆಚ್ಚು ಕಾಣಿಸುವಂಥದ್ದು ಮತ್ತು ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ಹೆಚ್ಚಾಗಿರುವಂಥದ್ದು ಅಂದರೆ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು. ಇನ್ನು ಬೇರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇದ್ದರೂ ಕೂಡ ಅಲ್ಲಿ ಈ ಕಾಯಿಲೆ ಎಲ್ಲೂ ಕೂಡ ಕಾಣಬರ್ತಾ ಇಲ್ಲ. ಇಲ್ಲಿ ಮಾತ್ರ ಅವರು ಅಲ್ಲಿ ಹೆಚ್ಚಾಗಿ ಕಾಣಬರ್ತಾ ಇರ್ತಕ್ಕಂಥದ್ದು. ಅದನ್ನು ಸಂಪೂರ್ಣವಾಗಿ ಒಂದು ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದವರು 2047ನೇ ಇಸ್ವಿವರೆಗೆ ಎಲ್ಲ ಇದನ್ನು ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಉದ್ದೇಶ ಇವತ್ತು ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಅದು ಆಚರಣೆ ಮಾಡೋದ್ರ ಜೊತೆಯಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು CSR ಫಂಡ್ನಲ್ಲಿ ನಮ್ಮ ಈ 3 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಎಲ್ಲಿ ಈ ರೋಗ ಲಕ್ಷಣಗಳಿರ್ತಕ್ಕಂಥ ಆ ಜನರ ಮಧ್ಯೆ ಅವರಲ್ಲಿ ತಪಾಸಣೆ ಮಾಡುವಂಥದ್ದು ಮತ್ತು ಅವರಿಗೆ ತರಬೇತಿ ನೀಡುವಂಥದ್ದು ಮತ್ತು ಚಿಕಿತ್ಸೆ ಕೊಡುವಂಥದ್ದಕ್ಕೆ ಮತ್ತು ಇದು ಮೊದಲೇ ಪ್ರಿವೆಂಟ್ ಮಾಡಬೇಕು. ಯಾರಿಗೆ ಈ ಕಾಯಿಲೆ ಬರುವಂಥ ಅವರಲ್ಲಿರುವಂಥ ಜೀನ್ಸಲ್ಲಿ ಇರ್ತದೆ ಅವರು ಮದುವೆ ಆಗೋ ಸಂದರ್ಭದಲ್ಲಿ ಅದನ್ನು ಮ್ಯಾಚ್ ಮಾಡ್ಕೊಂಡು ಮದುವೆ ಆಗಬೇಕು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅವಾಗೇನಾಗುತ್ತೆ, ಮಕ್ಳಿಗೆ ಬರೋದಿಲ್ಲ. ಅದನ್ನು ನಾವು ಮಾಡಿದ್ರೆ ಇದನ್ನು ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡ್ಬೋದು. ಅದಕ್ಕೋಸ್ಕರನೇ ಈ ಮುಂದಿನ 2 ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ಈ 3 ಜಿಲ್ಲೆಗಳಲ್ಲಿ ಎಲ್ಲರ ಒಂದು ತಪಾಸಣೆ ಮತ್ತು ಪರೀಕ್ಷೆ ಎಲ್ಲವನ್ನು ಕೂಡ ಮಾಡಿಸಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಇಂಡಿಯನ್ ಆಯಿಲ್ ಕಂಪನಿಯವರು ಕೂಡ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಒಂದು ನವೀನವಾದಂಥ ಒಂದು ಅದನ್ನು ತಪಾಸಣೆ ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.